ಅವಶ್ಯಕತೆ ಅದನ್ನು ಹಾಗೆ ಇದ್ರಲ್ಲಿ ಬಿ ಜೆ ಪಿಗರಲ್ಲಿ ಮಾಂಸಾಹಾರಿಗಳಿಲ್ವ, ಮೀನು ತಿನ್ನೋರು ಇಲ್ವಾ, ಮತ್ತೇನೂ ಇಲ್ವಾ, ಅದನ್ನು ಮಾತಾಡುವಂಥ ಅವಶ್ಯಕತೆ ಇತ್ತ ಅಂತೇಳಿ. ಇದರಿಂದ ಸಹಜವಾಗಿ ತಾವು ಏನು ತೋರಿಸ್ಕೊಡ್ತಾ ಇದ್ದಾರಪ್ಪ ಅಂದ್ರೆ ನಮ್ಮ ಕಡೆಯಲ್ಲಿ ಇದ್ದಾರಪ್ಪ ದೋಷಿಗಳು ಅನ್ನುವಂಥದ್ದು. ಇಲ್ಲಿವರೆಗೆ ಏನೋ ಆವೇಶ ಬರೋದಕ್ಕೆ ಹೇಳಿರ್ಬೋದು, ಅದಕ್ಕಾಗಿ ಹಿರಿಯ ಎನ್ಕ್ವೈರಿ ನೇಮಕ ಆಗಿಲ್ಲ. ಎಷ್ಟೋ ಮಟ್ಟನವ್ರು ಆರೋಪ ಮಾಡಿದರು, ಮತ್ತೇನೋ ನಮ್ಮ ಇವರು ತಿಮರೋಡಿ ಅವರು ದಿನನಿತ್ಯ ಆರೋಪ ಮಾಡ್ತಾನೆ ಇರ್ತಾರೆ, ಅವ್ರ ತಾಯಿ ಆರೋಪ ಮಾಡ್ತಾ ಇರ್ತಾರೆ, ಆದರೂ ಇನ್ವೆಸ್ಟಿಗೇಷನ್ ಆಗಿಲ್ಲ. ಇದರ ಅರ್ಥ ಅದು ಮಾಡಲಿಕ್ಕೆ ಹೋಗಿಲ್ಲ ಸಿದ್ದರಾಮಯ್ಯನವರು. ಈಗ ಅನಿವಾರ್ಯವಾಗಿ ಹೆಣಗಳು ನೂರಾರು ಸಾವಿರಾರು ಹೋಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವು ಯಾರು ಏನು ಮತ್ತು ಕೆಲವೊಂದು 70 ಇಲ್ಲಿವರೆಗೆ ಅನೇಕರಲ್ಲಿ ಏನಪ್ಪ ಅಂದ್ರೆ ಜನ ತಿಳ್ಕೊಂಡಿದ್ದು, ಅವರ ಸಂಬಂಧಿಕರು ಕೇಸ್ಗಳನ್ನು ಹಾಕಲಿಕ್ಕೆ ಕಂಪ್ಲೇಂಟ್ ಮಾಡಲಿಕ್ಕೆ ಪೊಲೀಸ್ನಿಗೆ ಹೋಗಿದ್ದು, ಆ ಕಂಪ್ಲೇಂಟ್ ತೊಗೊಳ್ಳಾರದಿರುವಂಥದ್ದು, ಆ ಮಾವಸಂದಾಗಿರ್ಬೋದು, ಇನ್ನೊಬ್ಬರದಾಗಿರ್ಬೋದು, ಎಲ್ಲ ಸಾವುಗಳು ಇವತ್ತು ಪದ್ಮಲತಾ ಅವ್ರದ್ದಾಗಿರ್ಬೋದು, ಇನ್ನೂ ಅನೇಕ ಹೆಸರುಗಳು ಬರ್ತಾ ಇದ್ದಾವಲ್ಲ, ಅವ್ರದ್ದೆಲ್ಲ ಹಿಡಿಯೋ ಸಲುವಾಗಿಯೇ ಇವತ್ತು ಅವರು ಸತ್ಯ ಹೊರತೆಗೆಯೋ ಸಲುವಾಗಿಯೇ ಇವತ್ತು SITಗೆ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಜೊತೆಗೆ ಆ ಸಾಕ್ಷಿದಾರ ಅವನನ್ನು ಪೂರ್ಣ ಪ್ರಮಾಣದಲ್ಲಿ ಎನ್ಕ್ವೈರಿ ನಡೆಸಿದ್ದಾರೆ. ಯಾಕಂದ್ರೆ ಅದು ಭಾಳ ಮಹತ್ವದ್ದು. ಕೇವಲ ನೆಲ ತೋರಿಸ್ತಾನೆ ಹೆಣಗಳದ್ದು ಅಂತ ಅಷ್ಟಕ್ಕಂತಲ್ಲ, ಸೀಮಿತ ಅಲ್ಲ, ಅಲ್ಲಿ ಅಷ್ಟು ದಿನಗಳವರೆಗೆ ಯಾರ್ಯಾರ ಜೊತೆಗಿದ್ದ ಏನಿದೆ ಅವ್ರನ್ನೆಲ್ಲರೂ ಕರೆಸಿ ಎನ್ಕ್ವೈರಿ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ನಡೆದಿದೆ. ಈಗಾಗಲೇ ಅವ್ರ ಜೊತೆಗೆ 6 ಜನನೂ ಬಂದಿದ್ದಾರೆ, 6 ಜನ ತರಿಸ್ತಾ ಇದ್ದಾರೆ. ಇವು ನಿಂತಿದ್ದಂಥವ್ರು ಅವ್ರು ನಾವು ತೋರಿಸ್ತೀವಿ ಜಾಗಗಳನ್ನು ಸೇರ್ತಾ ಇದ್ದಾರೆ. ಮೊನ್ನೆ ನಾವು ಈಗ ನೋಡಿದರೆ ಜಯಂತ ಟಿ ಅನ್ನುವಂಥವ್ರು ನಾವು ತೋರಿಸಲಿಕ್ಕಿಂತ ನಾನು ರೆಡಿ ಇದ್ದೀನಿ ಅಂತ ಬಂದರು. ಈಗ ಒಬ್ಬೊಬ್ಬರ ಈ ಸಾಕ್ಷ್ಯ ತೋರಿಸೋದಕ್ಕೆ ಮುಂದೆ ಬರೋದ್ರಿಂದಾಗಿ ಸಹಜವಾಗಿ ಇದು ಸತ್ಯದ ಕಡೆಗೆ ಹೊರಟದ ಅಂತ ಅನ್ನಿಸ್ತದೆ. SITನೂ ಸಹಿತ ತನ್ನ ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗ್ತದಪ್ಪ ಇದು ಅಂತ ಅನ್ನಿಸ್ತದೆ. ಇಂಥ ಸಂದರ್ಭದಲ್ಲಿ ಈ BJPಗರು